ಸ್ನೇಹಿತರೆ, ಯೂಟ್ಯೂಬಲ್ಲಿ ನಿಮ್ಗೆ ಯಾವುದಾದ್ರು ವೀಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡ್ತೀರಲ್ವಾ? ಶೇರ್ ಮಾಡುವಾಗ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ. ಅದೇನಪ್ಪ ಅಂತಂದರೆ, ನಾವು ಯಾವ ಟೈಮಿಂದ ಶೇರ್ ಮಾಡಬೇಕು ಅಂತ ಇರ್ತೀವೋ ಆ ಟೈಮಿಂದ ಶೇರ್ ಮಾಡೋ ಥರ ಒಂದು ಆಪ್ಷನ್ನು. ಸೊ ಇದನ್ನ ನೀವು ಗಮನಿಸಿರ್ತೀರ, ಆದರೆ ಸುಮಾರು ಜನ ಗೊತ್ತಿರಲ್ಲ ಇದು ಯಾಕೆ ಯೂಸ್ ಆಗುತ್ತೆ ಅಂತ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಮೊದಲಿಗೆ ನಾನು ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಂದೇ ಪಿಯಾನೋ ಟ್ಯೂಟೋರಿಯಲ್ ಇತ್ತಲ್ಲ, ಅದಿದೆ ನೋಡಿ ಇಲ್ಲಿ. ಈ ಟ್ಯೂಟೋರಿಯಲಲ್ಲಿ ಈಗ ನೋಡಿ, ಈಗ ಮಧ್ಯದಲ್ಲಿ ನಾನು ಪ್ಲೇ ಮಾಡ್ತೀನಿ. ಸ್ವಲ್ಪ ಟಾಕ್ ಬ್ಯಾಕ್ ನಾನು ಏನು ಮಾಡ್ತೀನಿ, ಮ್ಯೂಟ್ ಮಾಡ್ತೀನಿ ಅಂತ ನೋಡಿ, ಪ್ಲೇ ಆಗ್ತಾ ಇದೆ. ಆಫ್ ಮಾಡಿ ಈಗ ನೋಡ್ತೀನಿ ನೋಡಿ. ಈಗ ನಾನು ಇಲ್ಲಿಂದ ಪಿಯಾನೋ ನುಡ್ಸೋದು ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿಂದ ಈಗ ಪಿಯಾನೋ ನುಡ್ಸೋದು ಸ್ಟಾರ್ಟ್ ಆಯ್ತಲ್ವಾ? ಸೊ ಈಗ ನಾನು ಯಾರಿಗಾದರೂ ಸ್ಟಾರ್ಟಿಂಗ್ದೆಲ್ಲ ಏನು ಬೇಡ, ಜಸ್ಟ್ ನಾನು ಪಿಯಾನೋ ನುಡ್ಸೋದು ಮಾತ್ರ ಅವರಿಗೆ ಕೇಳಿಸ್ಬೇಕು, ನಾನು ಅಲ್ಲಿಂದ ಕೇಳಿಸ್ಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ಶೇರ್ ತೊಗೊತೀನಿ. ಇಲ್ಲಿ ಶೇರ್ ತೊಗೊಂಡು ನೋಡಿ, ನಾನು ಪಿಯಾನೋ ನುಡ್ಸೋಕೆ ಸ್ಟಾರ್ಟ್ ಮಾಡಿರೋದು ಎಲ್ಲಿಂದ, 6 minutes 59 seconds. ಓಕೆ, ಸೊ ಶೇರ್ ಅಟ್ 6 minutes 59 seconds ಅಂತ ಇದೆಯಲ್ಲ, ಇದು ಬೈ ಡಿಫಾಲ್ಟ್ ಆಫ್ ಇರುತ್ತೆ. ಇದನ್ನ ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ಓಕೆ, ಈಗ ಆನ್ ಆಯಿತು. ಈಗ ನಾನು ಇದನ್ನು ಶೇರ್ ಮಾಡಿದ್ರೆ ಏನಾಗುತ್ತೆ, ಅವ್ರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಫಸ್ಟಿಂದ ಪ್ಲೇ ಆಗಲ್ಲ. ಯೂಶಲಿ ಯಾವಾಗಲೂ ಏನಾಗುತ್ತೆ, ನಾವು ಯಾರಿಗಾದ್ರೂ ವಿಡಿಯೋ ಲಿಂಕನ್ನು ಶೇರ್ ಮಾಡಿದಾಗ ಅವರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವಿಡಿಯೋ ಫಸ್ಟಿಂದ ಪ್ಲೇ ಆಗುತ್ತೆ ಅಲ್ವಾ? ಆದರೆ ನೀವು ಈ ಆಪ್ಷನ್ ಆನ್ ಮಾಡಿಬಿಟ್ಟು ವಿಡಿಯೋನ ಶೇರ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟಿಂಗಿಂದ ಪ್ಲೇ ಆಗಲ್ಲ, 6 minutes 59 seconds ಅಂತಂದರೆ ನೀವು ಎಲ್ಲಿಗೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಶೇರ್ ಮಾಡ್ತೀರಲ್ಲ, ಅಲ್ಲೇ ಹೇಳುತ್ತೆ ಅದು ಟೈಮು ಎಷ್ಟು ಅಂತ ಕೂಡ, ಅಲ್ಲಿಂದ ಪ್ಲೇ ಆಗುತ್ತೆ. ಸೊ ನೀವು ಯಾರಿಗಾದ್ರೂ ಸ್ಟಾರ್ಟಿಂಗ್ದೆಲ್ಲ ಬೇಡ, ಯಾವುದೋ ಒಂದು ಮಧ್ಯದ ಪಾರ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಥವಾ ಈ ಪಾರ್ಟು ಕೇಳಲೇಬೇಕು ಅನ್ನೋಂಥದ್ದು ಏನಾದರೂ ಇದ್ದರೆ ಆ ಆಪ್ಷನ್ ಆನ್ ಮಾಡಿಬಿಟ್ಟು ಕಳಿಸ್ಬೋದು. ಅವಾಗ ಅವ್ರಿಗೆ ವಿಡಿಯೋ ಸ್ಟಾರ್ಟಿಂಗಿಂದ ಪ್ಲೇ ಆಗಲ್ಲ. ನೀವು ಎಲ್ಲಿಗೆ ಪಾಸ್ ಮಾಡಿಬಿಟ್ಟು, ಅಂದರೆ ನೀವು ಎಲ್ಲಿಂದ ಕೇಳಿಸ್ಬೇಕು ಅಂತ ಅಂದ್ಕೊತೀರಲ್ಲ, ಅಲ್ಲಿಗೆ ನೀವು ಪಾಸ್ ಮಾಡಿಬಿಟ್ಟು ಶೇರ್ ಮಾಡಿದ್ರೆ ಅವರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಅಲ್ಲಿಂದನೇ ಪ್ಲೇ ಆಗುತ್ತೆ. ಸೊ ಇದು ಒಂದು ಯೂಟ್ಯೂಬ್ನ ಒಂದು ವಿಶೇಷ ಫೀಚರ್ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಶೇಷ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ಟೆಕ್ನಾಲಜಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಾಗಿ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ.